ಅಮೃತಧಾರೆ ಧಾರಾವಾಹಿ ನಟಿ ಛಾಯಾ ಸಿಂಗ್ ಅವರು ತಮಿಳು ಕಿರುತೆರೆಯ ಕೃಷ್ಣ ಎನ್ನುವವರನ್ನ ಮದುವೆಯಾಗಿದ್ದಾರೆ. ಇವರಿಬ್ಬರು ಆನಂದಪುರಂತ ವೇದು ಸಿನಿಮಾದಲ್ಲಿ ನಟಿಸಿದ್ದರು. ಅಲ್ಲಿಂದ ಅವರ ಮಧ್ಯ ಸ್ನೇಹ ಬೆಳೆದಿತ್ತು. ಮೊದಲ ಮದುವೆಯಿಂದ ವಿಚ್ಛೇದನ ಪಡೆದಿರುವ ಜ್ಯೋತಿ ರೈ ಅವರು ಸುಕುಮಾರ್ ಪೂರ್ವಜ್ ಅವರ ಜೊತೆ ರಿಲೇಶನ್ಶಿಪ್ನಲ್ಲಿದ್ದಾರೆ ಎನ್ನಲಾಗುತ್ತಿದೆ. ಟ್ವಿಟರ್ನಲ್ಲಿ ಅವರು ಜ್ಯೋತಿ ಪೂರ್ವಜ್ ಎಂದು ಹೆಸರು ಬದಲಾಯಿಸಿಕೊಂಡಿದ್ದಾರೆ. ಮದುವೆಯಾಗಿದ್ದಾರಾ, ಆಗಬೇಕಾ ಎಂದು ಅವರು ಇನ್ನೂ ಅಧಿಕೃತಗೊಳಿಸಿಲ್ಲ. ಅವನು ಮತ್ತು ಶ್ರಾವಣಿ ಧಾರಾವಾಹಿ ನಟಿ ಚೈತ್ರಾ ರೆಡ್ಡಿ ಅವರು ತಮಿಳಿನ ಕ್ಯಾಮರಾಮನ್ ರಾಕೇಶ್ ಎನ್ನುವವರನ್ನ ಮದುವೆಯಾಗಿದ್ದಾರೆ. ಕನ್ನಡ ಬಿಗ್ ಬಾಸ್ ಹಾಗೂ ಧಾರಾವಾಹಿಗಳಲ್ಲಿ ನಟಿಸಿರುವ ಸ್ನೇಹ ಆಚಾರ್ಯ ಅವರು ವಿದೇಶದ ರಾಯನ್ ಎನ್ನುವವರ ಜೊತೆ ಮದುವೆಯಾಗಿದ್ದು, ಇತ್ತೀಚೆಗೆ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ರಾಧಾರಮಣ ಧಾರಾವಾಹಿ ನಟಿ ಅನುಷಾ ಹೆಗಡೆ ಅವರು ತೆಲುಗು ನಟ ಪ್ರತಾಪ್ ಸಿಂಗ್ ಅವರನ್ನ ಮದುವೆಯಾಗಿದ್ದಾರೆ. ಕನ್ನಡ ಧಾರಾವಾಹಿ ನಟಿ ದಿವ್ಯಾ ಶ್ರೀಧರ್ ಅವರು ಒಂದು ಮದುವೆಯಾಗಿ ವಿಚ್ಛೇದನ ಪಡೆದ ನಂತರದಲ್ಲಿ ತಮಿಳು ನಟ ಆರ್ನವ್ ಜೊತೆ ಮದುವೆಯಾದರು. ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ಆದರೆ ಆರ್ನವ್ ಆರ್ಥಿಕವಾಗಿ ಮೋಸ ಮಾಡಿದ್ದಾನೆ ಎಂದು ಅವರ ವಿರುದ್ಧ ದಿವ್ಯಾ ಪೊಲೀಸ್ ದೂರು ದಾಖಲು ಮಾಡಿದ್ದು, ಇವರಿಬ್ಬರ ಸಂಬಂಧ ಚೆನ್ನಾಗಿಲ್ಲ. ಕೆಲ ವರ್ಷಗಳ ಹಿಂದೆ ಕನ್ನಡದ ಕೆಲ ಧಾರಾವಾಹಿಗಳಲ್ಲಿ ನಟಿಸಿದ್ದ ರೂಪಾ ಅವರು ಈಗ ತೆಲುಗು ಕಿರುತೆರೆಯಲ್ಲಿ ಸಕ್ರಿಯವಾಗಿದ್ದಾರೆ. ಶ್ರವಣ್ ರೆಡ್ಡಿ ಎನ್ನುವವರನ್ನ ರೂಪಾ ಮದುವೆಯಾಗಿದ್ದು, ಈ ಜೋಡಿಗೆ ಓರ್ವ ಮಗಳಿದ್ದಾರೆ. ಮರಳಿ ಬಂದಳು ಸೀತೆ ಧಾರಾವಾಹಿ ನಟಿ ಮಧುಬಾಲ ವಿಜಯ್ ಕುಮಾರ್ ಅವರು ಪ್ರಜಾ ಪ್ರಭಾಕರ್ ಎನ್ನುವವರನ್ನ ಮದುವೆಯಾಗಿದ್ದಾರೆ. ರಚಿತಾ ದಿನೇಶ್ ಅವರು ಪಿರಿವಂ ಶಾಂತಿಪೊಂ ಎನ್ನುವ ಧಾರಾವಾಹಿ ಸೆಟ್ನಲ್ಲಿ ಭೇಟಿ ಮಾಡಿದ್ದರು. ಈ ಧಾರಾವಾಹಿಯಲ್ಲಿ ಇವರೇ ಹೀರೋ ಹೀರೋಯಿನ್ ಆಗಿದ್ದರು. ಇಬ್ಬರ ನಡುವೆ ತೆರೆ ಹಿಂದೆಯೂ ಸ್ನೇಹ ಬೆಳೆದು ಪ್ರೀತಿಗೆ ತಿರುಗಿತ್ತು. ಕುಟುಂಬದ ಒಪ್ಪಿಗೆ ಪಡೆದು 2013ರಲ್ಲಿ ಮದುವೆಯಾಗಿದ್ದರು. ರಚಿತಾ ಹಾಗೂ ದಿನೇಶ್ ವಿಚ್ಛೇದನ ಪಡೆದಿದ್ದು, ಇವರಿಬ್ಬರು ದೂರ ಇದ್ದಾರೆ. ತಿಂಗಳುಗಳ ಹಿಂದೆ ದಿನೇಶ್ ಪದೇ ಪದೇ ಫೋನ್ ಮಾಡಿ ಬೆದರಿಕೆ ಹಾಕುತ್ತಿದ್ದಾನೆ ಎಂದು ರಚಿತಾ ಅವರು ಪೊಲೀಸ್ ದೂರು ನೀಡಿದ್ದರು. ಇವರಿಬ್ಬರ ವಿಚ್ಛೇದನ ಆಗಿದ್ದರೂ ಕೂಡ ಜಗಳ, ವಾದ ವಿವಾದ ಇತ್ಯರ್ಥವಾಗಿಲ್ಲ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.